ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಇಂದು ಮಧ್ಯಾಹ್ನ ಕಲಬುರಗಿ ನಗರದ ನಾಗನಹಳ್ಳಿ ರಿಂಗ್ ರಸ್ತೆ ಸಮೀಪದಲ್ಲಿ ಇರುವ ಬಿಜೆಪಿ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ದಿನಾಂಕ 12ನೇ ಜೂನ್ 2025ರಂದು ಮಧ್ಯಾಹ್ನ 3:30 ಗಂಟೆಗೆ ನಾಗನಹಳ್ಳಿ ರಿಂಗ್ ರಸ್ತೆಯ ಸಮೀಪದ ಬಿಜೆಪಿ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು NDA ಸರ್ಕಾರದ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿ 11 ವರ್ಷ ಪೂರ್ಣಗೊಳಿಸಿದ್ದಾರೆ. ಕಳೆದ 2 ಬಾರಿಯ 10 ವರ್ಷದ ಸಾಧನೆ ನಮ್ಮ ಮುಂದಿದೆ ಮತ್ತು 3ನೇ ಬಾರಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಕಳೆದ 1 ವರ್ಷದಲ್ಲಿ ಆದಂಥ ಆಡಳಿತದಲ್ಲಿ ಒಂದು ಸುಧಾರಣೆ ಇರ್ಬೋದು ಮತ್ತು 11 ವರ್ಷದಲ್ಲಿ ದೇಶದಲ್ಲಿ ಏನೊಂದು ಬದಲಾವಣೆ ಇವತ್ತು ಜನರ ಗಮನಕ್ಕೆ ಬರ್ತಾ ಇದೆ. ಆ ರೀತಿಯಾದಂಥ ಒಂದು ಸಾಧನೆಯನ್ನು ಮೋದಿಜಿಯವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಈ ಮೂಲ ಮಂತ್ರದೊಂದಿಗೆ ದೇಶದ ಜನಸಾಮಾನ್ಯರ ಬಡವರ ಬಗ್ಗೆ, ಕೃಷಿಕರ ಬಗ್ಗೆ ಕಾಳಜಿಯನ್ನು ತೆಗೆದುಕೊಂಡು ಜನಕಲ್ಯಾಣ ಯೋಜನೆಯನ್ನು ಜಾರಿ ಮಾಡಿದ್ದರಿಂದ ಇವತ್ತೇನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಮೂಲ ಮಂತ್ರ ಏನಿದೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮೋದಿಜಿಯವ್ರ ಕಡೆಯಿಂದ ಆಗಿದೆ. ಇವತ್ತು ಯಾವುದೇ ರಂಗವನ್ನು ತೆಗೆದುಕೊಳ್ಳ್ರಿ, ಈ ಒಂದು ಮತ್ತೊಂದು ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಮೋದಿಜಿಯವರು. 2047 ವಿಕಸಿತ ಭಾರತ ಅಂದರೆ ಇಡೀ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದಂಥ ಒಂದು ದೇಶ ಆಗಲಿಕ್ಕೆ ಏನೊಂದು ಅಡಿಪಾಯ ಹಾಕಬೇಕು, ಯಾವ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕನ್ನುವಂಥದ್ದು ಮತ್ತು ಯೋಜನಾಬದ್ಧವಾಗಿ ಅವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರಿಂದ ಆ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಒಂದು ಮಾತನ್ನು ಹೇಳಿದರು ಮೋದಿಜಿಯವರು, ಆರ್ಥಿಕವಾಗಿ ಅಭಿವೃದ್ಧಿ ಪರವಾದಂಥ ಕೆಲಸವನ್ನು ಮಾಡಿ ಭಾರತ ದೇಶ ಆರ್ಥಿಕವಾಗಿ ಸಬಲ ಆದಂಥ ದೇಶ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಬಹುಶಃ 8-9ನೇ ಸ್ಥಾನದಲ್ಲಿದ್ದು ಆರ್ಥಿಕವಾಗಿ ಭಾರತ ದೇಶ 11 ವರ್ಷದಲ್ಲಿ 5ನೇ ಸ್ಥಾನಕ್ಕೆ ಬಂತು. ಮತ್ತು 5ನೇ ಸ್ಥಾನಕ್ಕೆ ಬಂದಾಗ ಮೋದಿಜಿಯವರು ಹೇಳಿದರು, ಇನ್ನು ಕೆಲವು ದಿವಸಗಳಲ್ಲಿ ನಾವು 4ನೇ ಸ್ಥಾನಕ್ಕೆ ಬರ್ತೀವಿ ಅಂತ ಹೇಳಿ. ಆ ರೀತಿ ಇವತ್ತು ಜಪಾನ್ ದೇಶವನ್ನು ಹಿಂದಕ್ಕೆ ಇವತ್ತು ಭಾರತ ದೇಶ 4ನೇ ಸ್ಥಾನದಲ್ಲಿ ಬಂದದ್ದು. ಇಡೀ ಜಗತ್ತಿನಲ್ಲಿ ಆರ್ಥಿಕ ಮುಂದುವರೆದ ರಾಷ್ಟ್ರಗಳಲ್ಲಿ 4ನೇ ಸ್ಥಾನದಲ್ಲಿ ಇವತ್ತು ಭಾರತ ದೇಶ ಇದೆ. ಅಷ್ಟೇ ಅಲ್ಲ, ಇನ್ನು ಕೆಲವು ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ತೀವಿ, 3ನೇ ಸ್ಥಾನಕ್ಕೆ. ಇದು ಮೋದಿಜಿಯವ್ರ ಸಾಧನೆ. ಮತ್ತೊಂದು, ಇದು ಯಾರೋ ನಾವು ಭಾರತೀಯ ಜನತಾ ಪಾರ್ಟಿ ನಾಯಕರು ಅಥವಾ ಭಾರತೀಯ ಜನತಾ ಪಾರ್ಟಿ ಸ್ಟೇಟ್ಮೆಂಟ್ ಅಲ್ಲ. ಇದು ಇವತ್ತು ಜಗತ್ತಿನಲ್ಲಿರುವಂಥ ಸಮೀಕ್ಷೆಗಳು, ಆರ್ಥಿಕ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅವರು ಆ ಸಮೀಕ್ಷೆ ಪ್ರಕಾರ ಈಗ 4ನೇ ಸ್ಥಾನದಲ್ಲಿ ನಾವಿದ್ದೇವೆ. ಮತ್ತು ಇತ್ತೀಚೆಗೆ ಬಹುಶಃ 3-4 ದಿವಸ ಹಿಂದೆ ನೀವು ನೋಡಿರ್ಬೋದು, ಭಾರತ ದೇಶದಲ್ಲಿ ಕಡು ಬಡವರು ಅಂತ ಏನಿದ್ರು, ಕಡು ಬಡವರು ಅದರಲ್ಲಿ ಇವತ್ತು ಕಡು ಬಡತನವನ್ನು ಇವತ್ತು ಹಲವಾರು ಜನ ಕಲ್ಯಾಣಕ ಕಾರ್ಯಕ್ರಮ ಮುಖಾಂತರ ಈ ದೇಶದಲ್ಲಿ ಮೋದಿಯವರು ಅಧಿಕಾರ ತೆಗೆದುಕೊಂಡಾಗ 34 ಕೋಟಿ ಜನ ಕಡು ಬಡವರು ಇದ್ದರು. ಮೋದಿಯವರ ಕಾರ್ಯಕ್ರಮ ಮುಖಾಂತರ ಈಗ ಆ ಒಂದು ಕಡು ಬಡವರ ಸಂಖ್ಯೆ 7.5 ಕೋಟಿ, 11 ವರ್ಷದಲ್ಲಿ 7.5 ಕೋಟಿಗೆ ಇಳಿಕೆಯಾಗಿದೆ. ಅಂದರೆ 11 ವರ್ಷದಲ್ಲಿ 27 ಕೋಟಿ ಜನಸಂಖ್ಯೆಯನ್ನು ಆ ಕಡು ಬಡತನ ರೇಖೆಯಿಂದ ಹೊರಗೆ ತರುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಯವರು ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಬೇಕಾಗ್ತದೆ. ಅದಕ್ಕೆ ಮೂಲ ಕಾರಣ ಅವರು ಇದು ಸಮೀಕ್ಷೆ ಏನಿದೆಯಲ್ಲ, ಯಾವುದೋ ಒಂದು BJPದಾಗಲಿ ಯಾವುದೋ BJP ಮುಖಂಡರು ಹೇಳಿಕೆ ಅಲ್ಲ, ಇದು ವಿಶ್ವ ಬ್ಯಾಂಕ್ನವರು ಅವರು ಸಮೀಕ್ಷೆ ಮಾಡಿ ಇತ್ತೀಚಿನ ಒಂದು ಸಮೀಕ್ಷೆ ಬಿಡುಗಡೆ ಆಯ್ತಲ್ಲ, ಅದರ ಮುಖಾಂತರ ಈ ಕಡು ಬಡತನ ಕಡಿಮೆ ಆಗಿದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಜನ ಕಲ್ಯಾಣ ಯೋಜನೆ, ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇರ್ಬೋದು, ಜನಧನ ಯೋಜನೆ ಇರ್ಬೋದು, ಮತ್ತು ಆಯುಷ್ಮಾನ್ ಭಾರತ ಯೋಜನೆ ಆರೋಗ್ಯದ ಬಗ್ಗೆ ಇರುವಂಥದ್ದು, ಜನಧನ ಯೋಜನೆ ಮುಖಾಂತರ ಬಡವರ ಅಕೌಂಟ್ಗಳನ್ನು ಬ್ಯಾಂಕ್ಗಳಲ್ಲಿ ಪ್ರಾರಂಭ ಮಾಡುವಂಥದ್ದು,
ಮತ್ತು ಈ ಒಂದು ಬ್ಯಾಂಕ್ ಅಕೌಂಟ್ ಮುಖಾಂತರ ಸರ್ಕಾರದ ಯಾವುದೇ ಬೆನಿಫಿಟ್ಗಳನ್ನು ನೇರವಾಗಿ ಅವರ ಅಕೌಂಟಿಗೆ ಜಮಾ ಆಗುವಂಥದ್ದು. ಇವತ್ತು ಕಿಸಾನ್ ಸಮ್ಮಾನ ಯೋಜನೆ ಇದೆ, ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ಕೊಡುವಂಥದ್ದು, ಅದು ನೇರವಾಗಿ ಅಕೌಂಟಿಗೆ ಜಮಾ ಆಗ್ತದೆ. ಮೊದಲು ಆ ವ್ಯವಸ್ಥೆ ಇರಲಿಲ್ಲ. ಯಡಿಯೂರಪ್ಪನವ್ರು ಇದ್ದಾಗ ಮತ್ತೆ ಇದು ರಾಜ್ಯದಿಂದ 4,000 ಕೊಡ್ತಿದ್ರು. ಈಗ ಸಿದ್ದರಾಮಯ್ಯ ಬಂದ ಮೇಲೆ ತೆಗೆದು ಹಾಕಿದರು. ಆ ಏನು ಬೆನಿಫಿಟ್ ಇದೆಯಲ್ಲ, ನೇರವಾಗಿ ಹಣ ಈಗ ಗ್ಯಾರಂಟಿ ಇದೆ, ರಾಜ್ಯದಲ್ಲಿ ಗ್ಯಾರಂಟಿ ಹಣ ಅದು ಹೆಂಗೆ ಮಾಡ್ತಾರೆ, ಅದೇ ಅಕೌಂಟಿಗೆ ಜಮಾ ಮಾಡ್ತಾರೆ. ಯಾಕಂದರೆ ಮೋದಿಜಿಯವ್ರು ಮಾಡಿದ್ರಿಂದ ಇವತ್ತು ಅಲ್ಲಿ ಸೋರಿಕೆ ಆಗುವ ಬದಲಿ ನೇರವಾಗಿ ಇವತ್ತು ಫಲಾನುಭವಿಗಳಿಗೆ ಹಣ ಜಮಾವಣೆ ಆಗ್ತಾ ಇರೋದು ಭಾಳ ಮುಖ್ಯವಾದಂಥದ್ದು. ಮತ್ತು ಡಿಜಿಟಲೀಕರಣ ಇರ್ಬೋದು, ಕೈಗಾರಿಕಾ ಒಂದು ಅಭಿವೃದ್ಧಿಯಲ್ಲಿ ಮತ್ತು ಸಣ್ಣ ಕೈಗಾರಿಕೆಗೆ ಸಬ್ಸಿಡಿ ಕೊಡುವ ಮುಖಾಂತರ ಹೆಚ್ಚು ಉದ್ಯೋಗ ಅವಕಾಶ ಕೊಡುವಂಥದ್ದು ಇರ್ಬೋದು. ಮತ್ತು ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇವತ್ತು ಜಲಜೀವನ ಮಿಷನ್ ಮುಖಾಂತರ ಪ್ರತಿಯೊಂದು ಕುಟುಂಬಕ್ಕೂ ಇವತ್ತು ಕುಡಿ ನೀರಿನ ಯೋಜನೆ ತರುವಂಥದ್ದು, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡುವಂಥದ್ದು, ಇವೆಲ್ಲ ಮಾಡಿದ್ರಿಂದ ಇದು ದೇಶದಲ್ಲಿ ಬದಲಾವಣೆ ಮತ್ತು ಈ ಬಡತನ ಕಡಿಮೆ ಆಗಲಿಕ್ಕೆ ಸಾಧ್ಯತೆ. ಮತ್ತು ಇದರ ಜೊತೆಗೆ ರಸ್ತೆಗಳ ಸುಧಾರಣೆ ನೀವು ಬಹುಶಃ ನೋಡಿರ್ಬೋದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊಟ್ಟ ಮೊದಲು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಗೋಲ್ಡನ್ ಕ್ವಾಡ್ರ್ಯಾಂಗಲ್ ಅಂತ ಯೋಜನೆ ತೊಗೊಂಬಂದರು. ಇಡೀ ದೇಶದ 4 ದಿಕ್ಕುಗಳನ್ನು ಸೇರಿಸುವಂಥ 4 ಲೈನ್ 6 ಲೈನ್ ರಸ್ತೆ ಮಾಡಲಿಕ್ಕೆ ಚಾಲೂ ಮಾಡಿದ್ದೆ ಯಾವಾಗ, ವಾಜಪೇಯಿ ಟೈಮ್ದಲ್ಲಿ. ಹಾಗೆ 60-70 ವರ್ಷ ಕಾಂಗ್ರೆಸ್ ಪಾರ್ಟಿ ಇತ್ತಲ್ಲ, ಈ 4 ಲೈನ್ ಮಾಡಲಿಕ್ಕೆ ಯಾಕೆ ಆಗಲಿಲ್ಲ ಅವರಿಗೆ, 4 ಲೈನ್ ಮಾಡಲಿಕ್ಕೆ ಯಾಕಾಗಿಲ್ಲ ಅನ್ನುವಂಥದ್ದು ಇವತ್ತು ಕ್ವಶನ್ ನಾವು ಇವತ್ತು ಕೇಳ್ತೇನೆ ಕಾಂಗ್ರೆಸ್ ಅವರಿಗೆ. ಅದೇ ಮುಂದುವರೆದ ಭಾಗವಾಗಿ ಇವತ್ತು ನರೇಂದ್ರ ಮೋದಿಯವರು ಕಳೆದ 11 ವರ್ಷದಲ್ಲಿ ಏನು ಎಕ್ಸ್ಪ್ರೆಸ್ ಹೈವೇಗಳನ್ನು ಇವತ್ತು ಮಾಡಿದ್ದಾರೆ, 4 ಲೈನ್ 6 ಲೈನ್ 8 ಲೈನ್ ರಸ್ತೆಗಳ ನಿರ್ಮಾಣ ಇವತ್ತಾಗ್ತದೆ. ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆಗ್ತಾ ಇದೆ. ಅದರಿಂದಲೂ ಸಹಿತ ದೇಶದಲ್ಲಿ ಒಂದು ಬದಲಾವಣೆ ನಾವು ನೋಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದುಹಾಕುವ ಮುಖಾಂತರ ಒಂದು ಶಾಂತಿಯನ್ನು ನೆಲೆಸುವಂಥ ಕೆಲಸ ಮೋದಿಜಿಯವರು ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲೆ, ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಭಗವಂತ ಖೂಬಾ, ಮಾಜಿ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ್, ಅವಣ್ಣ ಮ್ಯಾಕೇರಿ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.